ಅಮಾವಾಸ್ಯೆ ತಿಥಿಯು ಶನಿವಾರದ ದಿನದಂದು ಬಂದಾಗ ಅದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಶನಿ ಅಮಾವಾಸ್ಯೆ ತಿಥಿಯು ಶನಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು, ಶನಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಅಥವಾ ಶನಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಬಯಸುವವರಿಗೆ ಇದು ಅತ್ಯಂತ ಮಹತ್ವದ ತಿಥಿಯಾಗಿದೆ. ಶನಿವಾರದಂದು ಅಮಾವಾಸ್ಯೆ ಬಂದಿರುವುದರಿಂದ ಇದನ್ನು ಶನಿಶ್ಚರಿ ಅಮಾವಾಸ್ಯೆ, ಶನಿ ಅಮಾವಾಸ್ಯೆ ಅಥವಾ ಶನಿ ಜಯಂತಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಶನಿ ದೇವನನ್ನು ಪೂಜಿಸುವುದರಿಂದ, ಶನಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವುದರಿಂದ ಅಥವಾ ಶನಿ ಮಂತ್ರಗಳನ್ನು ಪಠಿಸುವುದರಿಂದ ಸಾಡೆ ಸಾತಿ ಶನಿ ದೋಷವು ಪರಿಹಾರವಾಗುವುದು. ಇದು ಶನಿ ಸಂಬಂಧಿತ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಎನ್ನುವ ನಂಬಿಕೆಯಿದೆ. ಶನಿ ಅಮಾವಾಸ್ಯೆಯ ದಿನದಂದು ಮುಸ್ಸಂಜೆ ಸಮಯದಲ್ಲಿ ಅರಳಿ ಮರದ ಕೆಳಗೆ ಶನಿ ದೇವನನ್ನು ನೆನೆದು ದೀಪವನ್ನು ಹಚ್ಚಿಡಬೇಕು. ಖಾಲಿ ದೀಪವನ್ನು ಹಚ್ಚಿಟ್ಟರೆ ಸಾಲದು. ಬದಲಾಗಿ ಈ ದಿನ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು. ಈ ದೀಪವನ್ನು ಹಚ್ಚಿಡುವಾಗ ನೀವು ಅದರಲ್ಲಿ ಒಂದಿಷ್ಟು ಕಪ್ಪು ಎಳ್ಳನ್ನು ಹಾಕಬೇಕು. ಈ ದಿನ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿಟ್ಟ ನಂತರ ಮರಕ್ಕೆ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಇದು ನಿಮ್ಮ ಮೇಲಿರುವ ಶನಿ ದೋಷವನ್ನು ಕಡಿಮೆ ಮಾಡಲು ಸಹಕರಿಸುವುದು ಎನ್ನುವ ನಂಬಿಕೆಯಿದೆ. ಶನಿ ಅಮಾವಾಸ್ಯೆಯ ದಿನದಂದು ಹನುಮಂತನನ್ನು ಅಂದರೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಅತ್ಯಂತ ಪ್ರಯೋಜನಕಾರಿಯೆಂದು ಪರಿಗಣಿಸಲಾಗಿದೆ. ಈ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರ ಜೊತೆಗೆ ಹನುಮಾನ್ ಚಾಲೀಸಾವನ್ನು ಕೂಡ ನೀವು ಪಠಿಸಬೇಕಾಗುವುದು. ಈ ದಿನ ಹನುಮಾನ್ ಚಾಲೀಸಾವನ್ನು ಪಠಿಸುವುದರಿಂದ ಶನಿ ಸಾಡೆ ಸಾತಿಯಿಂದ ಶನಿ ಧೈರ್ಯದಿಂದ ಮುಕ್ತಿ ದೊರೆಯುವುದು. ಅನೇಕ ಜನರು ಶನಿ ದೋಷದಿಂದ ಅಥವಾ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕಾಗಿ ಹನುಮಂತನ ಅಥವಾ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು. ಶನಿ ಅಮಾವಾಸ್ಯೆಯ ದಿನದಂದು ಶನಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡುವುದು ಮಾತ್ರವಲ್ಲ, ಈ ದಿನ ಶನಿ ದೇವನ ಮಂತ್ರಗಳನ್ನು ಪಠಿಸುವುದು ಕೂಡ ಪ್ರಯೋಜನಕಾರಿಯಾಗಿದೆ. ಶನಿ ಅಮಾವಾಸ್ಯೆಯ ದಿನದಂದು ನೀವು ನಿಮ್ಮ ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿ ಹೇಳಲಾದ ಈ ಒಂದು ಶನಿ ಮಂತ್ರವನ್ನು ಪಠಿಸಬೇಕು. ಶನಿ ಅಮಾವಾಸ್ಯೆಯ ದಿನದಂದು ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಶನಿ ದೇವರ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಎನ್ನುವ ನಂಬಿಕೆಯಿದೆ. ಈ ಒಂದು ಮಂತ್ರವನ್ನು 108 ಬಾರಿ ಪಠಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಮಂತ್ರ ಹೀಗಿದೆ: ಓಂ ಶಂ ಶನೈಶ್ಚರಾಯ ನಮಃ. ಶನಿ ಸಾಡೆ ಸತಿ ಅಥವಾ ಶನಿ ಧೈರ್ಯದಿಂದ ಬಳಲುತ್ತಿರುವ ಜನರು ಛಾಯಾದಾನವನ್ನು ಮಾಡುವುದು ಒಂದು ಪ್ರಮುಖ ಪರಿಹಾರವೆಂದು ಪರಿಗಣಿಸಲಾಗಿದೆ. ಛಾಯಾದಾನವನ್ನು ಮಾಡುವುದಕ್ಕಾಗಿ ನೀವು ಒಂದು ಕಬ್ಬಿಣದ ಅಥವಾ ಕಂಚಿನ ತಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿರಿ. ಬಳಿಕ ಈ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿ. ಇದಾದ ಬಳಿಕ ಎಣ್ಣೆಯೊಂದಿಗೆ ಬಟ್ಟಲನ್ನು ಕೂಡ ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ದಾನ ಮಾಡಿ. ಇಲ್ಲದೇ ಇದ್ದರೆ ಅದನ್ನು ಶನಿ ದೇವಸ್ಥಾನದಲ್ಲೇ ಬಿಟ್ಟು ಬನ್ನಿ. ಶನಿ ಅಮಾವಾಸ್ಯೆಯ ದಿನದಂದು ನೀವು ಈ ಕೆಲಸವನ್ನು ಮಾಡುವುದರಿಂದ ತೊಂದರೆಗಳಿಂದ ಮತ್ತು ನಕಾರಾತ್ಮಕತೆಯಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಿ. ಶನಿ ಅಮಾವಾಸ್ಯೆಯ ದಿನದಂದು ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಯಾಕೆಂದರೆ ಶನಿಯು ಕಪ್ಪು ಬಣ್ಣವನ್ನು ಇಷ್ಟಪಡುವ ದೇವರಾಗಿದ್ದಾನೆ. ಶನಿವಾರದ ದಿನದಂದು ಶನಿಗೆ ಪ್ರಿಯವಾದ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶುಭ. ಸಾಮಾನ್ಯವಾಗಿ ಈ ಕಪ್ಪು ವಸ್ತುಗಳನ್ನು ದಾನ ಮಾಡಿ ಕಪ್ಪು ಎಳ್ಳು, ಕಪ್ಪು ಬಟ್ಟೆಗಳು, ಕಬ್ಬಿಣದ ಪಾತ್ರೆಗಳು, ಸಾಸಿವೆ ಎಣ್ಣೆ, ಕಪ್ಪು ಉದ್ದಿನ ಬೇಳೆ. ನಂಬಿಕೆಗಳ ಪ್ರಕಾರ ಶನಿ ಅಮಾವಾಸ್ಯೆಯ ದಿನದಂದು ಈ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿಗೆ ಸಂಬಂಧಿಸಿದ ತೊಂದರೆಗಳು ಕಡಿಮೆಯಾಗುತ್ತವೆ ಮತ್ತು ನಕಾರಾತ್ಮಕತೆಯಿಂದ ಪರಿಹಾರ ದೊರೆಯುತ್ತದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.